ಹಾಯ್ ನಮಸ್ಕಾರ ಎಲ್ಲರಿಗೂ. SSLC ವಿದ್ಯಾರ್ಥಿಗಳಿಗೆ ನಾಳೆ 31/3/2026 ದಿನಾಂಕದಂದು ಹಿಂದಿ ಭಾಷೆ ಸಂಬಂಧಪಟ್ಟಂಥ ವಾರ್ಷಿಕ ಪರೀಕ್ಷೆ ಇದೆ. ಈಗಾಗಲೇ ಹಲವಾರು ವಿಡಿಯೋಗಳನ್ನ ಮಾಡಲಾಗಿದೆ. ಪತ್ರ ಲೇಖನ ಇರ್ಬೋದು, ಹಾಗೆ ಟಾಪರ್ ವಿದ್ಯಾರ್ಥಿ ಪತ್ರಿಕೆಯನ್ನು ಹಾಕಲಾಗಿದೆ. ಸೊ ಅದನ್ನು ಕೂಡ ನೋಡಿದರೆ ದಯವಿಟ್ಟು ಚಾನಲ್ ಹೋಗಿ ನೋಡಿ. ಸೊ ಇಂದಿನ ವಿಡಿಯೋದಲ್ಲಿ ನಾವು ವಾರ್ಷಿಕ ಪರೀಕ್ಷೆಗೆ ಯಾವೆಲ್ಲ ಹೆಲ್ಪ್ ಆಗುವಂಥ MCQ ಇರ್ಬೋದು, ಹಾಗೆ 3 ಅಂಕದ ಪ್ರಶ್ನೆ ಇರ್ಬೋದು. ಸೊ ಯಾವ ರೀತಿ ಬರೀಬೇಕೆಂಬ ಪ್ರಶ್ನೆನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡಿದೆ, ಸೊ ಕೊನೆಯವರು ನೋಡಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗೆ ಹೆಲ್ಪ್ಫುಲ್ ಕಂಟೆಂಟ್ ಆಗಿರುತ್ತೆ. ಓಕೆ, ಸೊ ಒಂದನೇ ಪ್ರಶ್ನೆಯಲ್ಲಿ ನಿರ್ಮಲಿಖಿತ ಪ್ರಶ್ನೆಗೆ ಚಾರ್ ಒಂದು ಸಂಬಂಧಪಟ್ಟಂಥ MCQ ಪ್ರಶ್ನೆಯನ್ನು ಕೊಡಲಾಗಿರುತ್ತೆ. ಒಟ್ಟು 8 ಪ್ರಶ್ನೆಯನ್ನು ಕೊಡಲಾಗಿರುತ್ತೆ. ಅಲ್ಲಿ ಒಂದನೇ ಪ್ರಶ್ನೆ ನೋಡಿ, ಪ್ರಾಚೀನ್ ಶಬ್ದಕ ವಿಲೋಮ್ ರೂಪ್ ಹೈ ಅಂತ ಕರಿತೀವಿ. ಅದಕ್ಕೆ ರೈಟ್ ಆನ್ಸರ್ ಏನಾಗುತ್ತೆ ಅಂದರೆ ಪುರಾತನ್, ಸಿ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಎರಡನೇ ಪ್ರಶ್ನೆ ನೋಡೋಣ, ಕೋಶಿಸ್ ಶಬ್ದಕ ಅನ್ಯ ವಚನ್ ರೂಪ್ ಹೈ ಅಂತ ಕರಿತೀವಿ ನಾವು. ಅದಕ್ಕೆ ಅನ್ಯ ವಚನ ರೂಪ ಏನಾಗುತ್ತೆ ಅಂದರೆ ರೈಟ್ ಆನ್ಸರ್ ಕೋಶಿಶ್ ಅಂತಾಗಿರುತ್ತೆ. ಓಕೆ, ಮೂರನೇ ಪ್ರಶ್ನೆ, ಪಕಡವಾನ ಶಬ್ದಕ ತೃತೀಯ ಪ್ರೇರಣಾರ್ಥಕ ಕ್ರಿಯಾ ರೂಪ್ ಹೈ. ಓಕೆ, ಅದಕ್ಕೆ ರೈಟ್ ಆನ್ಸರ್ ಏನಾಗಿರುತ್ತೆ ಅಂದರೆ ಸಿ, ಆಪ್ಷನ್ ಸಿ ಪಕಡವಾನ ಆಗಿರುತ್ತೆ. ಓಕೆ, ಇನ್ನು ನಾಲ್ಕನೇ ಪ್ರಶ್ನೆ, ನಿರ್ಮಲಿಖಿತ ಮೇ ಸ್ತ್ರೀಲಿಂಗ ರೂಪ ಶಬ್ದ ಹೈ. ಸ್ತ್ರೀಲಿಂಗ ಶಬ್ದವನ್ನು ಹುಡುಕ್ಬೇಕಾಗತ್ತೆ. ಅದರ ಏನಾಗುತ್ತೆ ಅಂದರೆ ಅಧ್ಯಾಪಕ ಅನ್ನೋದು ಪುಲ್ಲಿಂಗ್ ಆಗುತ್ತೆ, ಆದ್ಮಿ ಕೂಡ ಪುಲ್ಲಿಂಗ್ ಆಗುತ್ತೆ, ಶಿಷ್ಯ ಅನ್ನೋದು ಕೂಡ ಪುಲ್ಲಿಂಗ್ ಆಗುತ್ತೆ, ಒಂದನೇ ಮಾತ್ರ ಸ್ತ್ರೀಲಿಂಗ ಆಗುತ್ತೆ. ಯಾವುದದು ಸೊ ನೋಡಿದ್ರೆ ಪಂಡಿತಾಯಿನ್, ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಇಲ್ಲಿ ಕೊಟ್ಟಿರುವಂಥ ಐದನೇ ಪ್ರಶ್ನೆ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ, ಎಲ್ಲಿ ಕೂಡ ಮಿಸ್ ಮಾಡ್ಕೋಬೇಡಿ. ನಿರ್ಮಲಿಖಿತ ಮೇ ಆಂಗ್ ಶಬ್ದಕ ಪ್ರಯಾವಾಚಿ ಶಬ್ದ ಹೈ ಅಂತ ಕರಿತೀವಿ. ಅದಕ್ಕೆ ರೈಟ್ ಆನ್ಸರ್ ಏನಾಗಿರುತ್ತಪ್ಪ ಅಂದರೆ ಸಿಂಪಲ್ ಆಗಿ ನಯನ್ ಆಗಿರುತ್ತೆ. ಓಕೆ, ನಯನ್. ಇನ್ನು ಆರನೇ ಪ್ರಶ್ನೆ, ನಿರ್ಮಲಿಖಿತ ಮೇ ಎನ್ ಸಂಧಿ ಕಾ ಉದಾಹರಣ ಹೈ. ಇಲ್ಲಿ ಎನ್ ಸಂಧಿಯ ಉದಾಹರಣೆಯನ್ನು ಬರೆಯೋಕ್ಕಾಗತ್ತೆ. ಇಲ್ಲಿ ನೋಡ್ಕೋಬೇಕು ನಾವು ಮನ್ವಂತರ್, ಸಿ ರೈಟ್ ಆನ್ಸರ್ ಏನಾಗಿರುತ್ತೆ ಎನ್ ಸಂಧಿಗೆ ಉದಾಹರಣೆ ಆಗಿದೆ. ಓಕೆನಾ. ಇಲ್ಲಿ ಪ್ರಥಮ दो शब्द में सूचित संबंध के अनुसार तीसरे शब्द से संबंधित शब्द का लिखिए. ಇಲ್ಲಿ ಒಟ್ಟು 4 ಅಂಕ ನಾವು ಈಸಿಯಾಗಿ ಪಡ್ಕೊಳ್ಬೋದು ನೋಡಿ. ಸೊ ಅಲ್ಲಿ ಮೂರನೇ ಸಂಬಂಧಪಟ್ಟಂಥ ಮೂರನೇ ಪದಕ್ಕೆ ಉತ್ತರ ಬರೆಯೋದಾಗಿರುತ್ತೆ. ಕಮರ್ ಕಸನ ತಯಾರ್ ಹೋನಾ. ಓಕೆ, ಕಮರ್ ಕಸನ ತಯಾರ್ ಹೋನಾ. ಸೊ ಹಾತ್ ಬೆಟ ಅಂದರೆ ಅಲ್ಲಿ ಯಚಾಚ್ ಕರ್ಣ, ಮದದ್ ಕರ್ಣ ಅಂತ ಹೇಳಬೇಕಾಗತ್ತೆ. ಹಾತ್ ಬೇಟನ ಆದರೆ ಹಂಗೆ ಹೇಳಬೇಕು. ಇನ್ನು ಯುಬಿಷನ್ ಚಿತ್ರ ಭಾಷೆ ಅನ್ನೋದು ದಿಗು ಸಮಾಸ, ದಿನ ರಾತ್ ಅನ್ನೋದು ಏನಾಗಿರುತ್ತಪ್ಪ ಅಂದರೆ ಅಲ್ಲಿ ನೀವು ದ್ವಂದ್ವ ಸಮಾಸ ಆಗಿರುತ್ತೆ. ಸೊ ಇನ್ನು 9, 10 ಕಮೆಂಟ್ ಮಾಡಿ ತಿಳಿಸಿ. ಸೊ ಎಲ್ಲ ವಿದ್ಯಾರ್ಥಿಗೆ ಇನ್ನು 7 ಪ್ರಶ್ನೆನ ಬರೆದು 1 ಅಂಕದ ಪ್ರಶ್ನೆ ಬರಬೇಕು ನೋಡಿ. ನಿರ್ಮಲಿಖಿತ ಪ್ರಶ್ನೆಗೆ ಉತ್ತರ ಏಕ್ ಪೂರ್ಣ ವಾಕ್ಯಮೇ ಉತ್ತರ ಲಿಖಿಯೇ. ಸೊ ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಅಲ್ಲಿ ಕಿಸ್ಕಿ ಚೌಪಲ್ ಕಿ ಕಿಲಿ ಉಗಡಿ ಹುಯಿ ಥಿ ಪ್ರಶ್ನೆ ಇರ್ಬೋದು. ಸೊ ಅವ್ರು ನೋಡ್ಕೊಳ್ಳಿ. ಗಾಂಧೀಜಿ ಕೋ ದಕ್ಷಿಣ ಆಫ್ರಿಕಾ ಕ್ಯಾ ಜಾನಪಡ, ಆ ಪ್ರಶ್ನೆಯನ್ನು ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇರ್ತವೆ. ಅಲ್ಲಿನ ಸಂಬಂಧಪಟ್ಟಂಥ ಓದ್ಕೊಳ್ಳಿ. ಓಕೆ, ಇನ್ನು ನಿರ್ಮಲಿಖಿತ ಪ್ರಶ್ನೆಗೆ ಉತ್ತರ 2-3 ವಾಕ್ಯಮೇ ಉತ್ತರ ಲಿಖಿಯೇ ಇರ್ತವೆ. ಅಲ್ಲಿ 2 ಅಂಕದ ಪ್ರಶ್ನೆಗಳನ್ನ ಒಟ್ಟು 20 ಇರ್ತವೆ, ಅವು ನೋಡ್ಕೊಳ್ಳಿ. ಓಕೆ, ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಇನ್ನೊಂದು ಪ್ರಶ್ನೆ ನೋಡಿ, ಜೀವನ್ ಸಫಲತಾ ಪ್ರಾಸ್ ಕರ್ನೆ ಕಾ ಮಾರ್ಗ ಬತಾಯಿ, ಆ ಪ್ರಶ್ನೆ ನೋಡ್ಕೊಳ್ಳಿ. ಓಕೆ, ಇನ್ನು ಕವಿ ಪರಿಚಯಲ್ಲಿ ಕೊಟ್ಟಂಥ ಪ್ರಶ್ನೆ ನೋಡ್ಕೊಳ್ಳಿ. ಓಕೆ, ಇನ್ನು 3 ಅಂಕದ ಪ್ರಶ್ನೆ ನೋಡಿ. ಇಲ್ಲಿ ನೀವು ಏನು ಬರಬೇಕಂದ್ರೆ ಸಂದರ್ಭ ಸ್ವಾರಸ್ಯವನ್ನು ಬರೆದಿರ್ಬೋದು, ಅಲಂಕಾರವನ್ನು ಬರೆದಿರ್ಬೋದು. ಓಕೆ, ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಇನ್ನು ನಿರ್ಮಲಿಖಿತ ಗದ್ಯಾಂಶ ಪೂರ್ತಿ ಅಂದರೆ ಪದ್ಯವನ್ನು ಪೂರ್ಣಗೊಳಿಸಬೇಕಾಗತ್ತೆ. ಇಷ್ಟು ನೋಡ್ಕೊಳ್ಳಿ. ಅಲ್ಲಿ ಕರ್ನಾಟಕ ಸಂಬಂಧಪಟ್ಟಂಥ ಅಲ್ಲಿ ನೀವು ಕರ್ನಾಟಕದ ಒಂದು ಶಿಲ್ಪಕಲಾ ವರ್ಣ ಕಿಜಿ ಅಂತ ಇರುತ್ತೆ, ಸೌಂದರ್ಯ ವರ್ಣನ್ ಕಿಜಿ ಅಂತ ಇರುತ್ತೆ, ಅದು ನೋಡ್ಕೊಳ್ಳಿ. ಇನ್ನು ಗದ್ಯಾಂಶ ಪಠಣ ಕರ್ಮೆ ಪ್ರಶ್ನೆಗೆ ಉತ್ತರ ಲಿಖಿ, ಅಲ್ಲಿ ಪ್ಯಾಸೇಜ್ ಅಂತ ಕರಿತೀವಿ ನೋಡಿ, ಅದು ನೋಡ್ಕೊಳ್ಳಿ. ಇನ್ನು ಪತ್ರ ಬರೆದಿರುತ್ತೆ ನೋಡಿ, आपके मित्र दर्शन शाम परीक्षा में सफल हो गई है और तुझसे ಪ್ರೋತ್ಸಾಹಿತ करने हुई पत्र लिखी ಬರೆದಿರುತ್ತೆ, ಅಥವಾ ಚುಟ್ಟಿ ಪತ್ರನ ಇರುತ್ತೆ. 3 ದಿನಕ್ಕೆ ಚುಟ್ಟಿ ಸಂಬಂಧಪಟ್ಟಂಥ ನಾವು ಒಂದು ವಿಡಿಯೋ ಮಾಡಲಾಗಿದೆ ನೋಡಿ ಚಾನಲ್ ಮೂಲಕ. ಒಂದು ಈಗ ತಾನೇ ಯಾವ ರೀತಿ ಪತ್ರ ಲೇಖನ ಬರೆಯೋದು ಸಂಬಂಧಪಟ್ಟಂಥ ಚುಟ್ಟಿ ಪತ್ರ ಬರೆಯೋದಾಗಿರುತ್ತೆ ನೋಡಿ. ಅಧ್ಯಾಪಕ ಮೇ 3 ದಿನಕ್ಕೆ ಚುಟ್ಟಿ ಪತ್ರ ಮೇಲೆ ಲಿಖಿ ಅಂತ ಇರುತ್ತೆ, ಅದು ನೋಡ್ಕೊಳ್ಳಿ. ಓಕೆ, ಇನ್ನು ಇಲ್ಲಿ ಏನಪ್ಪ ಅಂದರೆ ಇವು ನಿಬಂಧನ ಲೇಖನ ಇರ್ಬೋದು. ಓಕೆ, 15-20 ವಾಕ್ಯ ಕಡಿಮೆ ಇಲ್ಲದಂತೆ ನಾವು ನಿಬಂಧನ ಬರೆದಿರುತ್ತೆ. ಇಷ್ಟು ನೋಡ್ಕೊಳ್ಳಿ ನಾಳಿನ ಒಂದು ಎಕ್ಸಾಮ್ಗೆ. ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ.